ಹಬ್ಬ ತಗೋ ಒಂದ್ 2 ವರ್ಷಕ್ಕೆ ಬರ್ತಾವ ನೋಡಿ ಇವು. ಏ ಅಣ್ಣ, ಎದಕ್ ಸಿಂಗ ತರಕ್ ಹೋದಿ? ನೋಡಿ 2 ಚೀಲ ಸಿಂಗ. ಯವ್ವ, ನಿಟ್ ಎಷ್ಟು ಹೊಟ್ಟೆ ಎತ್ ಗೊತ್ತ ನಮ್ಮ ಅತ್ತಿ. ಹಂಗ ಏನ್ ಕೊಟ್ರು ತಗೊಂಡ್ ಇಟ್ಕೋತಾಳ ಅಷ್ಟೇ. ಹೋಗೋಣ. ಇದಾಕ್ ತರಕ್ ಹೋದಿ? ಮಾರಿದ್ರೆ ರೊಕ್ಕ ಬರ್ತಿದ್ದಿಲ್ಲನ? ಅಯ್ಯ ನಿನ್ನ ಇರ್ಲಿ ಬಿಡು, ಏನಾತ ಅಲ್ಲ, ಮಾರಿದ್ರೆ ರೊಕ್ಕ ಬರ್ತೈತಿ, ನೀವು ಮತ್ಕೊಂಡು ತಿನ್ನಂಗಿಲ್ಲನ? ಅಯ್ಯ ಅಣ್ಣ, ನೀ ತಪ್ಪು ತಿಳ್ಕೊಂಡಿ. ನಮ್ಮ ಅತ್ತಿ ಅಲ್ಲಿಂದ ಕಾಳು ಕಡಿ ಈಡಾಗಿ ತರ್ತಾಳಲ್ಲ, ಅದನ್ನ ಇಲ್ಲೇ ಮಾರ್ತಾಳ. ಆ? ನನಗ್ ಗೊತ್ತಾಗೈತಿದ್ ವಿಚಾರ ಗೊತ್ತನ? ಸೇರ್ಗಟ್ಲೆ ಪಾವ್ಗಟ್ಲೆ ಮಾರ್ತಾಳಕ್ಕಿ. ಮಾರುದು ಮತ್ತಲ್ಲಿಂದ ತರುದು, ಮಾರುದು ಮತ್ತಲ್ಲಿಂದ ತರುದು, ರೊಕ್ಕ ಇಟ್ಕೊಳ್ಳೋದು. ಅಯ್ಯೋ ದೇವ್ರಿ, ಹಂಗೆ ಯಾಕೆ ಮಾಡ್ತಾಳ ಕೆತ್ತಿ? ಏ ಅಣ್ಣ, ನಿಂಗೇನ್ ಗೊತ್ತ ಅತ್ತಿ ಸ್ವಭಾವ? ಅತ್ತಿ ಬಾಳ ಡಿಂಗಿರ್ ಬಿಲ್ಲದಾಳ. ಓ, ಹಂಗೆಲ್ಲ ಮಾತಾಡ್ಬಾರ್ದು. ಕೇಳಿತ್ತು ಮಾವು ಸಿಟ್ಟು ಬರಂಗಿಲ್ಲನ ಅತ್ತಿಗೆ ಹಂಗಂದೆ ಅಂದ್ರೆ ನೀನು? ಏ ಮಾವಂತ ಮಾವ, ಸುಮ್ ಕುಂದ್ರ. ಮಾವನ ಮೇವನ, ಮಾವಲ್ಲವ ಮೇವಾವ. ಸುಮ್ನಿರು ನೀನು. ಅವು ಅತ್ತಿ ಹೇಳ್ತೀನಿ ಎಲ್ಲಾಡಿಸ್ಬಿಡ್ತಾನ ಹಂಗ. ಅಯ್ಯೋ ದೇವ್ರೇ, ಸುಮ್ಮನೆ ಆಗ್ರೆ ಹೋಲಿ. ಈಗ ತಂದಿ ಇಲ್ಲ ಸಿಂಗ, ಈಗ ಸಣ್ಣದ್ರಾಗಿಲ್ಲ ನೋಡಲ್ಲ. ತಂದೆ ಬಿಟ್ಟು ಏನು ಮಾಡಕ್ಕಾಗಲ್ಲ. ಇನ್ನೇನು ತರಕು ಬೇಡ, ಜೋಳ ಪಳ ಎಲ್ಲ. ಏನ ಏನ್ ಮಾಡತ್ತೀಯ? ಹಾ ಅತ್ತಿ ಬಂದೆ. ಬಾಯಲ್ಲಿ ಹತ್ಕರತಾಳ. ಬಾಂಡೆ ಎಲ್ಲ ಮ್ಯಾಗದ, ನನಗರ ನಿಲ್ಕಲ್ಲ ಬಿಡಲ್ಲ. ಇರ್ಲಿ ತಡಿ ಅಣ್ಣ. ಅಡಿಗೆಗೆತ್ತಿ ಬಾಯಿಲ್ ಕುಂದ್ರ, ಬಾ ಊಟ ಮಾಡುವಂತೆ. ಏ ಊಟಕ್ಕೆ ಏನ ಆಮೇಲೆ ಮಾಡೋಣಂತ. ಅರ್ಜೆಂಟ್ ಏನೈತಿ ಈಗ? ಉಣ್ಣು ಅಂತೇಳಿ ನಾನು ಹಂಗ ಬಂದಿದ್ದೆ, ಊರ್ ಹೊಂಟೇನೆ ಅದಕ್ಕೆ. ಹಂಗಲ್ಲ ನಾ, ಅಡಿಗೆಗಿತ್ತು ಅದಕ್ಕೆ ಉಣ್ಣು ಅಂತ. ಉಂಟನಿ ಆಮೇಲೆ ಉಂಟಂತು, ಆರಾಮ ಮಾವರ್ ಬರ್ಲಿ. ಯಾವಾಗ ಬಂದಪ್ಪ? ಹಾ ಅತ್ತಿ, ಆಗಲ್ ಬಂದ್ ನೋಡತ್ತಿ. ಅಪ್ಪ ಸಿಂಗ ಚೀಲ ಕೊಟ್ಟು ಕಳ್ಸೈತತ್ತಿ, 2 ಚೀಲ ಸಿಂಗ ಇಟ್ಟೆ ನೋಡತ್ತಿ. ಹೌದನ? ಬೇಸಾಕ್ ಬಿಡ. 2 ಚೀಲ ಸಿಂಗಾನ ಬಿಡು, ಹಂಗ ಚಿಂತ ಬಿಡ್ತ. ಒಂದ್ 2 ವರ್ಷ ಹೌದಿಲ್ಲ? ಹ್ಞೂ ಅತ್ತಿ, ನೀ ಯಾರಿಗೂ ಮಾರಾಕ್ ಹೋಗ್ಬೇಡತ್ತಿ ಒಟ್ಟ ಸಿಂಗಾನ. ಮಾರಿದೆ ಅಂದ್ರೆ ನಮಗ್ ಸಾಲದೇ ಇಲ್ಲ. ಏಯ್, ನಾ ಯಾವಾಗ ಮಾರೇನೆ? ಹ್ಞೂ ಅತ್ತಿ, ಮಾರಿ ರೂಪಕ್ಕ ನಾವ ನೋಡಿಲ್ಲ ಅವತ್ತ. ಆ ಈಗ ಹಿಂದಿನ ಮನಿ ಭೀಮವ್ಗ 2 ಸೇರ್ ಜೋಳ ಕೊಟ್ಟಿದ್ದ. ಹೌದನ? ಹ್ಞೂ ಅತ್ತಿಯರ ಅವತ್ತು ಕೊಡಾತಿದ್ರಲ್ಲ. ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ ಕೊಟ್ನೇನ? ನಮ್ಮ ಅಪ್ಪನ ಮನೆಯಿಂದ ತಂದಿದ್ ನಾ ಕೊಟ್ಟೇನಿ, ಗೊತ್ತನ? ನೋಡ ನನ್ನ ತವ್ರ ಮನೆಯಿಂದ ಹೆಂಗ್ ಬರ್ತಾವು ಸಾಮಾನ. 2 ಚೀಲ ಶೇಂಗಾ. ಹೌದನ್ನಂಗ 2 ವರ್ಷ ಕುತ್ಕೊಂಡ್ ತಿನ್ನು. 1 ರೂಪಾಯಿ ಖರ್ಚಿಲ್ದಂಗ. ಏನ ಇಷ್ಟೆಲ್ಲ ತಂದು ಒಟ್ಟಾರ ನಮ್ಮ ತವ್ರ ಮನಿಯಾರ. ನಿನ್ ತವ್ರ ಮನಿಯಿಂದ ಇವತ್ತಿನವರೆಗೆ ಏನಾರ ಒಂದು ತಂದಾರ? ಅಲ್ಲತ್ತಿ, ನಮ್ದೇನ ಹೊಲ ಮನಿ ಐತೇನ ತರಾಕ? ಇತ್ತಂದ್ರೆ ತರ್ತಿದ್ರಪ್ಪ ಅವರು. ಹೊಲ ಮನಿ ಎಲ್ಲ ಐತಿ, ದುಡ್ಕೊಂಡ್ ತಿಂತಾವು. ಇದ್ದರ್ಗಿ ಇಲ್ದರ್ಗಿ ಒಂದಾನ? ಅತ್ತಿ ಅತ್ತಿ ಬಿಡತ್ತಿ, ಇಲ್ಲಂತ ಹೊಲ ಮನಿ ಎದಕ್ ಹಂಗಂತಿ? ಏ ಹಂಗಲ್ಲಲ್ಲ, ಇವ್ರ ತವ್ರ ಮನಿದ್ ಏನು ಉಪಯೋಗ ಇಲ್ಲವು, ಕೆಟ್ಟ ಬಿಕಾರಿ ಅದಾವು. ಯಾವ ಮಾಟ ಮಾಡಿಸಿದ್ರೇನು, ಮರಡಿ ಮಾಡಿಸಿದ್ರೇನು? ನಮ್ಮ ಅತ್ತಿ ಮನಸ್ಸು ಏನಾರ ಬದ್ಲಿ ಆಕತ್ತನ? ನಾವು ಹೇಳ್ದಂಗೆ ಕೇಳ್ಕೊಂತಾಳ ನಮ್ಮ ಅತ್ತಿ. ಆಕಿ ಮಾಡಿದ್ದ ಆಕಿಗೆ ತಿರ್ಗಿರ್ತೈತಿ, ಆದರೂ ನಾವು ಉಳ್ಕೊಂಡ್ವಿ ಅಷ್ಟೇ. ಆದ್ರೆ ನಮ್ಮ ಅತ್ತಿ ಮನಸ್ಸು ಏನಾರ ಬದ್ಲಿ ಆಕತ್ತೆ? ಅದು ಸತ್ರೂ ಬದ್ಲಿ ಆಗಲ್ಲ. ಅಲ್ಲ, ನಮ್ಮ ಅತ್ತಿ ಮಾಟ ಮಾಡಿಸಿತ್ತಲ್ಲ. ಅತ್ತಿ ಮಾಟ ಮಾಡಿಸಿದ್ರು ಈ ನಮ್ನಿ ಜಗಳ ಮಾಡಕತ್ತಲ್ಲ ನಮ್ಮ ಅತ್ತಿ. ಅತ್ತಿ ಬೈಬಾರ್ದತ್ತಿ, ಬೈಬಾರ್ದ ತನ ಕುಂದ್ರ. ಎದಕ್ ಬೈಬಾರ್ದು? ಮಾಡವ ಅಂತ ಕೆಲ್ಸ ಇರ್ತಾವ. ಮೊನ್ನೆ ನಿಮ್ಮವ್ವ ಅದಾಳಲ್ಲ ಕಸ್ತೂರಿ, ಇದು ಅವ್ರ ಅಣ್ಣನ ಮಗಳನ್ನ ಇವ್ನು ತಗೋಬೇಕಂತ ಭಾರಿ ಪ್ರಯತ್ನ ಪಟ್ಲ. ನಿಮ್ಮ ಅಣ್ಣ ಒಲ್ಲೆ ಅಂದ. ಕೇಳ್ಬೇಕಾರ? ಹೌದಣ್ಣ? ಮಾಡ್ಕೋಬೇಕಿತ್ತಣ್ಣ ನೀನು. ಎಷ್ಟು ನೋಡಕ್ಕೂ ಚಂದಿದ್ಲ, ಆಮೇಲೆ ಎಷ್ಟು ಒಳ್ಳೆ ಕೆಣ ಪಾಪ. ಮಾಡ್ಕೋಬೇಕಿತ್ತು ನೀನು. ನಂಗೊಂದು ಒಳ್ಳೆ ಫ್ರೆಂಡ್ ಸಿಕ್ತಿದ್ಲ. ಓಯ್ ಬಾಯ್ ಮುಚ್ಚ. ಆಮೇಲೆ ನಿಮ್ಮ ಅಣ್ಣ ದುಡ್ದವ್ರನ್ನ ಸಾಕದೇ ಹಾಕಿತ್ತು ನೋಡು. ನಿನ್ನ ಅವ್ರ ಫ್ಯಾಮಿಲಿಯವ್ರನ್ನ ಆದಟ್ಟು ದೂರ ಇಡ್ಬೇಕಂತ ಪ್ರಯತ್ನ ಮಾಡ್ತೈತೆ ಅಪ್ಪ, ಗೊತ್ತನ? ನಮ್ಮ ಅಪ್ಪಂದು ನಿನಗೆ ತಿಳಿದು ಬರೋದಲ್ಲ, ಅದು ಸುಮ್ಮನಿರು. ಅಲ್ಲ, ಅವ್ರೇನು ಅವ್ರನ್ನ ಯಾಕೆ ನೋಡ್ಕೋಬೇಕು? ಅವ್ರದವ್ರು ಮಾಡ್ಕೋತಾರ. ಆಕಿನೂ ಏನು ಕಡಿಮೆ ಇಲ್ಲತ್ತಿ, ಚಲೋ ಓದಕತ್ತಾಳ. ಆಕಿನೂ ಬೆಂಗಳೂರಾಗದಾಳಂತ, ಅಣ್ಣ ಇರೋ ಕಡೆನೆ. ಅದೇ ಹೊಟ್ಬೇನಿ ನನಗೆ ಎಲ್ಲಿ ಬಂದು ತೊಡ್ಕೋತಾವ ಇವು ಅಂತೇಳಿ, ಗೊತ್ತನ? ನೋಡ, ಕರೆನ ಹೇಳ್ಬೇಕಂತಂದ್ರ ನಮ್ಮ ಕುಟುಂಬಕ್ಕೆ ಆ ಮನೆಯಿಂದ ಕನ್ಯೆ ತರುವಂಥದ್ದೇ ಅಲ್ಲ, ಗೊತ್ತನ? ಎಷ್ಟು ಅನುಕೂಲವಾಗದೇವು ನಾವು. ಅದು ನಮ್ಮ ಅಣ್ಣ ನೋಡಕ್ಕೆ ಅಷ್ಟೇನು ಚಂದ ಇದ್ದಿಲ್ಲಲ್ಲ, ಹಾಗಾಗಿ ಸಿಕ್ಕಿದ್ದ ಶಿವ ಅನ್ನಂಗೆ ಆತವತ್ತು. ಇಲ್ಲ ಅಂದಿದ್ರೆ ನಾವು ಕಾದಿದ್ದು ನೋಡಿ ಮಾಡಿ ಚಲೋ ಇದರಿಂದಾನ ತರ್ತಿದ್ದಿದ್ದು. ಇದ್ದಂತಾರ ಗೌಡ್ಕಿ ಮಂತ್ಯಂದಿಂದ, ಗೊತ್ತನ? ಪಾಪ ಅದಕ್ಕೆ ಕಸ್ತೂರಿ ಅದ್ಯಮ್ಮ ನನಗೇನು ಸಣ್ಣಕ್ಕೆ ಒಂದೊಂದ್ಸಲ ಕಸ್ತೂರಿ ಅಂತೇಳಿ ಬಂದ್ಬಿಡ್ತದೆ ನನ್ನ ಬಾಯಾಗ. ಅದು ಪಾಪ ಆಕೆ ಏನು ಮಾಡ್ತಾಳೆ ಗೊತ್ತನ? ಉಳ್ದದಾರ ಅವ್ರ ಕುಟುಂಬದವ್ರನ್ನ ಎಲ್ಲರನ್ನೂ ತಂದು ಇಲ್ಲೇ ಹೋಗ್ಸಕ್ಕೆ ನೋಡ್ತಾಳೆ. ಅಪ್ಪ ಬಿಡ್ತಾನ ಅದಕ್ಕೆ? ಅಪ್ಪಗದು ಇಷ್ಟನೇ ಇಲ್ಲ. ಅಪ್ಪ ನಾ ಹೇಳ್ತೇನೆ ಕೇಳು, ಅಪ್ಪನ ಇರೋದ ಯಾವತ್ತೂ ಮಾತಾಡಕ್ಕೆ ಹೋಗ್ಬೇಡ. ಏನ ನಿಮ್ಮ ಅಪ್ಪ ಒಂದು ವೇಳೆ ಮಾಡ್ಕೊ ಅಂದ್ರು ನಮ್ಮ ಅಪ್ಪ ಒಪ್ಪುದಿಲ್ಲ. ಏನ ನೀ ಮಾತ್ರ ಅಜ್ಜನ ಇರೋದೇ ಅಂದು ಇದು ಮಾಡ್ಬೇಡಪ್ಪ. ಏನ ಅಜ್ಜ ಹಂಗೆ ಹೇಳ್ತಾನೆ ಹಂಗೆ ಕೇಳು. ಅಜ್ಜ ಅಂದು ನಿನ್ಗೆ ಒಳ್ಳೇದ ಬಯಸ್ತಾನ. ಏನ ಅತ್ತಿ ಒಂದ್ ಮಾತು ಹೇಳ, ನಾನು ಅಜ್ಜ ಹೇಳೋಣ ಅಂತೇಳಿ ಒಲ್ಲೆ ಅಂತಿದ್ದಲ್ಲ.
ನನಗೆ ಒಂದೇದು ಇಷ್ಟ ಇಲ್ಲ, ಅದಕ್ಕೆ ನಾವು ಅಲ್ಲಿ ಅಂದಿದ್ದಷ್ಟೇ. ಅಜ್ಜ ಹೇಳೈತಿ ಬಿಟ್ಟೈತಿ, ನಾ ಇದನ್ನೆಲ್ಲ ತಲೆಯಾಗೂ ಹಾಕೊಳ್ಳೋದಿಲ್ಲ. ಯಾಕಂದ್ರೆ ನನಗೆ ಇಷ್ಟ ಇತ್ತು ಅಂದ್ರೆ ನಾನೇ ಬಾಯ್ಬಿಟ್ಟು ಹೇಳ್ತಿದ್ದೆ. ನನಗೆ ಇಷ್ಟ ಇಲ್ಲ ಮಾಡ್ಕೊಳಕ ಸುತಾರಾಮ್ ಇಷ್ಟ ಇಲ್ಲ, ಹಂಗಾಗಿ ನನ್ನ ತಲೆನೇ ಕೆಡಿಸ್ಕೊಲಿಲ್ಲ. ಏನತ್ತಿ? ಹೋಗ್ಲಿ ಬಿಡು, ನಿನಗೆ ಮನ್ಸಿಲ್ಲ ಅಂದ್ರೇನು, ಅಜ್ಜ ಬ್ಯಾಡ ಅಂದಾನಂದ್ರೇನು, ಒಟ್ಟು ಆ ಮನೆ ಹುಡುಗಿ ಇಲ್ಲಿ ಬರಬಾರ್ದಷ್ಟೆ. ನನಗೂ ಅದೇ ಬೇಕು. ನಾನು ನೋಡ್ತೇನೆ ಸುಮ್ಮನೆ ನೀನು ಒಂದು ಒಳ್ಳೆ ಮಂತ್ಯಾನದ ಹುಡುಗಿನ. ಯಾವಾಗ ಈಗ ಮದುವೆ ಮಾಡ್ಕೊಳಕ್ಕೆ ರೆಡಿ ಅದೇನೋ ಹೇಳಂಗಾರ. ಇಲ್ಲಡ ನೀ ಹ್ಞೂ ಅನ್ನೋದು ಒಂದ ಸೊನ್ನೆ. ಹೆಂಗೆ ಹುಡುಕ್ತೇನೆ ಕನ್ನೇನಂದ್ರೆ ಕ್ಯೂ ಹಚ್ಚಿ ನಿಂದಿರ್ತಾವು. ನಿನಗೆ ಯಾವ್ದು ಬೇಕು ಅದನ್ನು. ಇವ್ರು ರಾಜರ ಕಾಲದಾಗ ಸ್ವಯಂವರ ಮಾಡ್ತಿದ್ರಲ್ಲ, ಹಂಗೆ ತಯಾರು ಮಾಡಿಬಿಡ್ತೇನೆ. ಏನಂತಿ? ಅಯ್ಯೋ ಅತ್ತಿ, ಬ್ಯಾಡತ್ತಿ, ಅದೆಲ್ಲ ಯಾಕೆ? ನನಗೇನು ಈಗ ಮದುವೆ ಮಾಡ್ಕೊಳ್ಳೋ ಆಸೆ ಇಲ್ಲ. ಓದ್ತಾ ಇದೀನಿ, ಇನ್ನು ಓದ್ ಮುಗಿಲಿ. ನಾನು ಅನ್ಕೊಂಡಿದ್ದೆಲ್ಲ ಆಗಬೇಕು. ನನ್ನ ಜೀವನದಾಗ ನನ್ನ ಕಾಲ ಮ್ಯಾಗ ನಾನು ನಿಂದಿರ್ಬೇಕು. ಅವಾಗ ನಾ ವಿಚಾರ ಮಾಡೋದು. ಅಜ್ಜ ಭಾರಿ ಮೋಸ ಮಾಡ್ತೈತಿ. ತನ್ನ ಮಕ್ಕಳಿಗಾದ್ರೆ ನಮ್ಮನ್ನು ಕೊಟ್ಟು ಮದುವೆ ಮಾಡ್ತೈತಿ, ತಾನಾದ್ರೆ ತಗೊಳಂಗಿಲ್ಲ. ಬರೀ ಹಿಂಗ ನಿನಗೆ ನಿಮ್ಮ ಅಣ್ಣನ ಮಗಳನ್ನ ತಗೋಬೇಕಂತ ಆಸೆ ಇತ್ತಿಲ್ಲತ್ತಿ. ಮತ್ತು ಹಂಗೆ ನಮ್ಮವ್ಗ ಅವ್ರ ಅಣ್ಣನ ಮಗಳನ್ನ ತಗೋಬೇಕಂತ ಆಸೆ ಇರ್ತೈತಿ. ಅದಾದ್ರೆ ಬೇಡ, ಹೌದಿಲ್ಲ? ನಿಮ್ದಾದ್ರೆ ನಡಿಬೇಕು, ಅವ್ರದಾದ್ರೆ ಆಗ್ಬಾರ್ದು. ನೋಡತ್ತಿ, ಇದು ಸರಿ ಅಲ್ಲ, ಹಿಂಗೆ ಮಾಡ್ತಾರನ್ನ ಅತ್ತಿ, ಹೇಳಿ ನೋಡೋಣ. ಅಲ್ಲ, ನಮ್ಮ ಅಣ್ಣನ ಮಗಳ ನಮ್ಮದು ಯಾವುದು ನಿಮ್ಮದು ಯಾವುದು? ಸುಮ್ ಕುಂದ್ರ. ನಾವು ತಗೊಂಡೇವಂತಂದ್ರೆ ಅದಕ್ಕೆ ಕರೆಕ್ಟ್ ಯೋಗ್ಯತೆ ಐತಿ, ತಗೊಂಡತಿ. ಏನ ನಿಮ್ಮ ಅಲ್ಲೇ ನಿಮ್ಮ ಮಾವನ ಮನೆಗೆ ಏನೈತಿ ಅನುಕೂಲ, ಅಲ್ಲಿ ತಗೊಂಡು ಬಂದು ಇಲ್ಲಿ ಜೋಡಾಕೊಳಕ. ಸುಮ್ ಕುಂದ್ರ, ಅದೆಲ್ಲ ಏನೂ ಬೇಕಾಗಿಲ್ಲ. ಬರೀ ಇದಾಯ್ತು. ಆಯ್ತು ಬಿಡತ್ತಿ, ಹೋಲ್ ನಮ್ಮ ಅಣ್ಣ ನೋಡಕ್ ಬಂದಾನ. ಅದ್ಯಾಕ ಆ ವಿಚಾರವ ಈಗ ಜಗಳ? ನಾನು ಅದನ್ನೇ ಅನ್ನತ್ತಿದ್ದೆ, ಈಗ ಎದಕ್ಕೆ ಜಗಳ ಮಾಡಕತ್ತೀರಿ? ನನ್ಗೆ ಅತ್ತಿ, ನಂಗೆ ಹೊಟ್ಟೆ ಸತಿ ಊಟಕ್ಕೆ ನೀಡ್ರಿ, ಊಟ ಮಾಡಿ ನಾ ಹಂಗಾರೆ ಬರ್ತೇನೆ. ನಾಳೆ ಊರ್ ಹೊಂಟೇನೆ ಅದಕ್ಕೆ. ಇಷ್ಟ ಆಕಳ ಎಮ್ಮಿ ಎಲ್ಲ ಇದ್ರು ರಾತ್ರಿ ಒಂದು ವಾಟೆ ಕುಡಿಯಾಕ ಹಾಲು ಕೊಡೋದಿಲ್ಲ ಈ ಬೆಂಡ್ಲಿ. ಕುಡುದಿನ ಗಟ್ಟಿ ಆದ್ನಂದ್ರೆ ಮತ್ತೆ ಭಾಳ ದಿನ ಬದುಕಿ ಬಿಟ್ರೆ ಏನು ಮಾಡ್ತಾಳೆ ಈಕಿ? ಹೌದಿಲ್ಲ? ದೌಡ್ ನನ್ನ ಅರ್ಧಂಬರ್ಧ ಕೂಳು ತಿನಿಸಿ ಎತ್ತಬೇಕತ್ತ ಹೆಂಗೆ ಬೇಕಂತ ಇದ್ದಿದ್ದು ಕೊಟ್ಟು ದೌಡ್ ನನ್ನ ನಿಗ್ರ ಬಡ ನೀರು ಕುಡಿಬೇಕಂತಾಳೆ ಈಕಿ ಬೆಂಡ್ಲಿ ಅಟ್ಟೆ. ಅದಕ್ಕೆ ನನಗೆ ನೆಟ್ಟಕ್ಕೆ ಕಮ್ಮನ ಹಾಲು ಪಾಲು ಕೊಟ್ಟು ನನ್ನ ಆರೈಕೆ ಮಾಡೋದಿಲ್ಲ ಈಕಿ. ಅಯ್ಯೋ ದೇವ್ರೆ, ನಂದ ಕೈ ಬಾಯಿ ಆಗಿದ್ರೆ ಇನ್ನೊಂದು 10-15 ವರ್ಷ ಬದುಕ್ತಿದ್ನಲ್ಲಪ್ಪ. ಇಷ್ಟು ದೌಡ್ ಸಾಯ್ಬೇಕಲ್ಲ. ನನಗೆ ಸಾಯಕರ ಇಷ್ಟ ಇಲ್ಲ. ಈ ಬಿಡಾಡಿಗೆ ಸತ್ತು ದೆವ್ವಾಗಿ ಬಂದಿಕ್ಕಿ ಗೋಣು ಮುರ್ಕೊಂಡು ಹೋಕೆ ನೋಡ್ತಿರ್ಬೇಕಾರ. ಹಾಲು ಬೆಣ್ಣೆ ಮೊಸರು ತುಪ್ಪ ಇಂಥವು ತಿನ್ನಕ್ಕೆ ಕೊಟ್ರೆ ತಿಂದು ಆರಾಮಾಗಾರ ಇರ್ತೀನಿ. ಅದನ್ನು ಮಾಡೋದಲ್ಲ ವಾಯು ಅದನ್ನು ಮಾಡೋದಲ್ಲ. ಓ ಯಮ್ಮ, ಇಲ್ಲ ನಿಂತೇನ? ಅದ ಏನಪ್ಪ ಅದು ಏನೋ ಹೇಳ್ಬೇಕಂದ್ರೆ ನೆನಪೇ ಹಾರಿಬಿಟ್ಟೆ ಅತ್ತಾಗ. ಇದು ಏನದು ಏನೋ ಹೇಳತ್ತಿದ್ದೆಪ್ಪ, ನೆನಪು ಹಾರಿಸಿದ್ದೀನಿ ನೋಡ್ವೆ. ಇದು 1 ಕಿಲೋ ಬೆಣ್ಣೆ ತೊಗೊಂಡಿದ್ದೆ, ಒಂದು ಸೇರು ಬೆಣ್ಣೆ ತೊಗೊಂಡಿದ್ದೆ. ಅದ್ರ ರೊಕ್ಕ ಕೊಡ್ಬೇಕಿತ್ತು. ಎಲ್ಲ ನಿನ್ನ ಸಸಿ ಅಲ್ಲಲ್ಲೇ ದನ ಕರ ಎಲ್ಲ ತಂದು ಮಾಡ್ದೈಕ್ ನಾನು ಮನಿ ನಂದು. ಈ ಮನಿ ಯಜಮಾನಿ ನಾನು, ಇನ್ನೂ ಸತ್ತಿಲ್ಲ ನಾನು. ನಾ ಇರತ್ಲೆ ನನ್ನ ಸೊಸಿ ಕರೆದು ರೊಕ್ಕ ಕೊಡ್ತೀಯನ್ ನೀನು? ಬಾರಿ ಮುಂದುವರೆದು ಬಿಟ್ಟು ಬಿಡ. ಮೈಲ್ ರೊಕ್ಕ ತಮೈಲ್ ಅಲ್ವೇ, ರೊಕ್ಕ ಕೊಡೋದೇನೋ ಆತು, ಕೊಡ್ತೀನಿ. ಆದ್ರೆ ಪಾರಕ್ಕೆ ಒಂದು ಮಾತು ಹೇಳ್ಬೇಕು ಬೇಡ, ಹಿಂಗೆ ರೊಕ್ಕ ಕೊಟ್ಟೇನೆ ನೋಡು ಅಂತೇಳಿ. ಮತ್ತೆ ಆಮೇಲೆ ನಾನು ಕೇಳ್ತಾಳಲ್ಲ. ಕೇಳಿದ್ರಿ ಹೇಳ, ನಿಮ್ಮ ಅತ್ತಿ ಕೈ ಕೊಟ್ಟೇನಿ ಅಂತ ಹೇಳು. ಯಾಕೆ ಕೊಟ್ಟೆ ಅಂದ್ರು? ಯಾಕೆ ಕೊಟ್ಟೆ? ಅಯ್ಯೋ ನನ್ನ ಹಣೆ ಬಾರ, ಯಾಕೆ ಕೊಟ್ಟೆ ಅಂತ ಕೇಳಿ ಬಾಯಿಗೆ ಓದಿತೀನಿ ಈಕಿಗೆ. ಏನಂತ ತಿಳ್ಕೊಂಬಿಟ್ಟಾಳಕ್ಕಿ, ಈ ಮನಿ ನಂದ ಏನ ಈಗ ಏನಕ್ಕಿ ತಿಂತಾದಳ ಒಂದು ಅಕ್ಕಿ ಕಾಳು, ಅದು ನನ್ನ ಮಗ ದುಡ್ದಿದ್ದು. ಈ ಮನಿ ದನ ಕರ ಎಲ್ಲ ನನಗೆ ಸಂಬಂಧಪಟ್ಟಿದ್ವು. ಬಂದ್ಲಿಕ್ಕೆ ಕೇಳಾಕ ಕೇಳಿದ್ರಿ ಹೇಳ. ಅತ್ತಿ ಇದ್ಲಲ್ಲೇ ನಾನು ಹಿಂಗೆ ಕೊಡಕ್ಕೆ ಬಂದಿದ್ದು ಗೊತ್ತಾ, ಇಸ್ಕೊಂಡ್ರವ್ರೆ ಅಂತ ಬಾಯಿ ಬಿಟ್ಟು ಹೇಳು. ಅದ್ರಾಗ ಏನೈತಿ? ಆಕಿದೇನು ಹೆದರಿಕೆ ಅಲ್ಲ ನನಗೇನು? ಆಕಿದೇನು ಹಚ್ಚಿ ನನಗೆ ಏನು ದೊಡ್ಡ ಹೆದರಿ ಬಿಡ್ತೇನೆ ನಾನು. ಇಂಥ ನೇಸ್ ಮಂದಿ ನೋಡಿಲ್ಲ ನಾನು. ಇಂಥವೆಲ್ಲ ನನ್ನ ಮುಂದೆ ಆಟ ನಡೆಯೋದಿಲ್ಲ. ಭಾಳ ಭಾರ ಆಡಿದ್ರೆ ಜಾಡ್ಸೊತ್ತ ಒದ್ದು ಬಿಡ್ತೇನೆ ಮತ್ತೆ ಆಕಿನ. ರೊಕ್ಕ ತಮ್ಮ ಇಲ್ಲಿ ಎಲ್ಲ ಮನಿದು ವ್ಯವಹಾರ ವಹಿವಾಟೆಲ್ಲ ಅಂತ ತಾನ ನೋಡ್ಕೊಳಕತ್ತಾಳೀಗ. ನನ್ನ ಕೈಗೆ ರೂಪಾಯಿ ಸಿಗೋಲ್ತಿಗೆ ಮೊದ್ಲಿನಂಗೆ ಸಾಕಾಗೈತೆ. ಮೊದಲೇ ನನಗೆ ಜೊತೆಗೆ ಇದು ಬೇರೆ ಮತ್ತೆ ತಗೋರ್ವ ರೊಕ್ಕ. ಹೋಲೆ ಹಂಗಾರ ನಂಗೆ ಕೆಲ್ಸದವ. ಹೋಗು ಅಂತೂ ಒಟ್ಟು ನೀನು ನೋಡ್ದಂಗೆ ಆತಲ್ವೇ, ಭಾಳ ದಿನ ಆಗಿತ್ತು, ಕಂಡಿದ್ದೇ ಇಲ್ಲ ನೀನು. ಏನು ಮಾಡ್ತೀಯ ಹೇಳು? ಇವತ್ತೊಂಚೂರು ಕೈ ಕಾಲಕ್ಕೆ ಶಕ್ತಿ ಬಂದಂಗೆ ಆಗೈತಿ. ಎದ್ದೊರಗೆ ಬಂದೇನಿ. ಅಯ್ಯೋ, ಎದ್ದೊರಗೆ ಬಂದ್ರೆ ನಮ್ಮ ಮತ್ತೆ ಎಲ್ಲಿ ಬದುಕ್ತಾಳ ಅಂತೇಳಿ ನನ್ನ ಸೊಸಿ ಹೊಟ್ಬೇನಿ ಗೊತ್ತನ. ನನ್ನ ದೌಡ್ ನಿಗರ್ ಬಡ್ದು ನೀರು ಕುಡಿಬೇಕಂತ ಕಾಯ್ತಾ ಅದಾಳೀಗ. ನಾನು ಸತ್ರ ಸಾಕನ್ನಂಗೆ ಆಗೈತೆ ಆಕಿಗೆ. ಏನು ಮಾಡ್ಬೇಕು? ದೇವ್ರ ಪರಮಾತ್ಮ ನನ್ನೊಬ್ಬಕ್ಕಿನ ದೌಡ್ ಕರ್ಕೋವಲ್ಲ. ಇಂಥ ಬೆಂಡ್ಲಾರ ಕೈಯಾಗ ಸಿಕ್ಕೊಂಡು ಒದ್ದಾಡ ಪರಿಸ್ಥಿತಿ ನಂದು. ಇಲ್ಲಾಂದ್ರೆ ನಾನೇನು ರಾಣಿ ಇದ್ದಂಗೆ ಇರ್ತಿದ್ದೆ. ನನಗೊಂದು ಹೊಟ್ಟೆ ತುಂಬ ಕೂಳು ಹಾಕಲ್ಲ ಇವರು. ಯಾಕಂದ್ರೆ ಎಲ್ಲಿ ನಮ್ಮತ್ತಿ ಬದುಕ್ತಾಳ, ಎಲ್ಲಿ ನಮ್ಮತ್ತಿ ಚಲೋ ಇರ್ತಾಳ ಅಂತೇಳಿ ಹೊಟ್ಟೆಬ್ಯಾನಿ. ನಾ ಚಂದ ಇರಬಾರ್ದು ಅಂತೇಳಿ ಕಾಯ್ತಾರ ಅವ್ರು ಗೊತ್ತನ. ಏನು ಮಾಡತ್ತ ಅಂತ ಅವ್ರ ಮನೆಯವ್ರು ಬರಲಿ ತೋಡ್ತಾಳ ಒಂದಳತಿ. ಅವು ಕೆತ್ತಬೇಕತ್ತ ಮಾಡಿ ಹಾಕೊಡ್ತಾಳೆ. ಅವು ಹೊಟ್ಟೆ ಬುರ್ಗು ಹಂಗೆ ತಿಂದು ಚಲೋ ಇರಲಿ ಅಂತೇಳಿ. ನನಗೊಂದು ನೆಟ್ಟಿಗೆ ಏನು ಬೆಟ್ಟಾಗೋದಲ್ಲ ಗೊತ್ತನ. ಮಾಡಲಿ ನನಗೆ ಎಷ್ಟು ಅನ್ಯಾಯ ಮಾಡ್ತಾಳಲ್ಲ, ದೇವ್ರ ಪರಮಾತ್ಮ ನೋಡ್ತಿರ್ತಾನೆ ಮೇಲೆ. ಇವರಿಗೆ ಕೊಡಬಾರ್ದು ಶಿಕ್ಷೆ ಕೊಡ್ತಾನೆ, ಅನುಭವಿಸ್ತಾರ ಇವರು ಅನುಭವಿಸ್ತಾರ. ಏನು ಇವ್ರು ಅನುಭವಿಸೋದು ನಾನಿರಲ್ಲ ನೋಡೋಕೆ, ಆದ್ರೆ ನೀವಿರ್ತೀರಲ್ಲ ನೋಡ್ರಿ. ಈ ಮುದಿಕ್ ಮಣ್ಣಾಲಿ ಅದು ಯಾ ನಮ್ನಿ ಶಾಪ ಹಾಕ್ತತ್ ನೋಡು.
ಪಾಪ ಹೊಟ್ಟಿ ಮುದುಕಿ ಹೆಂಗಿದ್ರು ಸಮಾಧಾನ ಇಲ್ಲ ಹೋಗತ್ತಾಗ. ಹ್ಞೂ ಆರಾಮಿರ ಬರ್ತೀನಿ ಹೊಕ್ಕನಿ ಕೆಲ್ಸದವು. ಹಬ್ಬ ಕೈಯಾಗ ಒಂದಿಷ್ಟು ರೊಕ್ಕ ಸಿಕ್ತು. ನನ್ನ ಮಗಳು ಬರಲಿ, ಯಾವಾಗಾರ ಬರಲಿ, ಕೂಡ್ಸಿಟ್ಟು ಅಕ್ಕಿಗೆ ಕೊಟ್ಟು ಕಳಿಸ್ತೀನಿ. ಪಾಪ ಅದಕ್ಕೆ ಯಾರು ದುಡ್ಡು ಕೊಡ್ಬೇಕು? ಇದು ಗಂಡನೂ ತೀರ್ಕೊಂಡಾನ. ಪಾಪ ನನ್ನ ಮೊಮ್ಮಗಳು ನನ್ನ ಮಗಳು ಅದು ಹೆಂಗೆ ಜೀವನ ಮಾಡ್ತತೋ ಏನೋ ಪಾಪ. ಅಲ್ಲಿ ಹೋಗಿರ್ತಾಳೆ ಬಿಡು ಮಗಳ ಮನೆಗೆ. ಅಲ್ಲ ಅದ್ರ ಮಗಳು ಏನು ಕೈ ಬಿಚ್ಚಿ ಬಿಟ್ಟಾಳು ಯಾವುದಕ್ಕೂ ನಾನು ನನ್ನ ಮಗಳಿಗೆ ಕೊಟ್ಟಂಗಕ್ಕತನ. ಕೊಡೋಣ ನನ್ನ ಮಗಳಿಗೆ. ಹಿಂಗೆ ಅಟಟ್ ರೊಕ್ಕ ದುಂಡುಗಿಟ್ಟು ನನ್ನ ಮಗಳು ಬಂದಾಗ ಕೊಡ್ಬೇಕು ನಾನು. ಇಲ್ಲಾಂದ್ರೆ ಈ ಬಿಡಾಡಿ ಆಕೆ ಬಂದಾಗ ನೆಟ್ಟು ಒಂದು ತುತ್ತು ಕೂಳೂ ಮಾಡ್ಯಾಕದಲ್ಲಿಕ್ಕೆ. ಹೌದಾ ಊರು ಹೊಂಟೆ? ಇನ್ನೊಂದೆರಡು ದಿನ ಬಿಟ್ಟು ಹೋಗ್ಬೇಕು ಬೇಡ? ನಮ್ಮ ಮನ್ಯಾಗ ಒಂದೆರಡು ದಿನ ಇದ್ದು ಹೋಗ. ಹಂಗ ಏನು ಕುಣಿತೀಯಪ್ಪ ಇಲ್ಲಿ ಬರಾಕ? ಹಂಗ ಬರೋದೇ ಇಲ್ಲ ಒಟ್ಟ. ಅಯ್ಯೋ ಇಲ್ಲತ್ತಿ, ನನಗೆ ಮತ್ತೆ ಅಲ್ಲಿ ಹೋಗಿ ಓದ್ಕೊಳಕ್ ಭಾಳ ಐತಿ. ಇಲ್ಲೇ ಇದ್ರೆ ಆಗೋದಿಲ್ಲ, ಅದಕ್ಕೆ ಅಲ್ಲೇ ಹೋಗಿ ಓದ್ಕೋತೀನಿ. ಸರಿ ಆತಪ್ಪ, ಹೇಳಿದ್ರೆ ಎಲ್ಲಿ ಕೇಳ್ತಿ. ಆಯ್ತು ತಗೋ, ಊಟಕ್ಕೆ ನೀಡ್ರಿ ಅವಂಗ. ಮಕ್ಕ ಏನು ನೋಡ್ತಿ? ಚಂದಾಗ ಊಟಕ್ಕೆ ನೀಡ. ಅಲ್ಲ ಮಂಗಳ, ಈ ನಮ್ಮ ಅತ್ತಿಗೆ ಮಾಟದ್ದಾದ್ರೂ ಒಂದೀಟ್ ನಮ್ಮ ಮಾತು ಕೇಳಂಗಿಲ್ಲಲ್ಲ. ಈ ನಮ್ಮನೆ ಅಡ್ಸಿಟ್ಟಿದ್ದಾಳೆ ನಮ್ಮ ಅತ್ತಿ. ನೋಡು ಇಂಥವ್ರಿಗೆ ಏನು ಮಾಡೋದು? ಅಲ್ಲ ನನಗೂ ಅದ ವಿಚಿತ್ರ ಆಗಕತ್ತೈತಿ. ಇನ್ನೂ ಏನಾರ ಇತ್ತೋ ಏನೋ ಯಾರಿಗೆ ಗೊತ್ತಿ ನಮ್ಮ ಅತ್ತಿ. ನಮಗೆ ಹೇಳಲಿಲ್ಲನ? ಓ ಇನ್ನೂ ಭಾಳ ಇತ್ತು ಕಾಣ್ತದದ್ರ ಕೆಲಸ. ಮಾವನಿದ್ರಿಗೆಲ್ಲ ಮಾಟ ಮರಡಿ ಅಂತ ಬೈಲಾಗ್ಬಿಡ್ತಲ್ಲ, ಸುಮ್ಮನಾಗಿರ್ಬೇಕು ನಮ್ಮ ಅತ್ತಿ. ಥೋ ಕೆಲಸ ಫೇಲ್ ಆತು ನೋಡು, ಅರ್ಧಂಬರ್ಧ ಆತು. ಏನಿದೆ ಆಗೋದಾತು, ನೆಟ್ಟಗಾಗಲಿಲ್ಲ. ಭಾರಿ ಬೇಜಾರಾಗತ್ತೈತೆ ನನಗೆ. ನಮ್ಮ ಅತ್ತಿನ ಕುಣಿಸ್ಬಿಡ್ಬೇಕಂತ ಮಾಡಿದ್ದೆ ನಾನು, ಆಗಲಿಲ್ಲ ನೋಡಿದ ಕೆಲಸ. ಏನ್ ಮಾತಾಡತ್ತೀರಿ ನೀವು ಇಬ್ರು? ಏನದ್ ಮಾಟ ಮಂತ್ರ? ಅಣ್ಣ ಅದೇನಾಗೈತೆ ಗೊತ್ತನ? ಇಷ್ಟೆಲ್ಲ ಆಗೈತೆ. ಅಯ್ಯೋ ದೇವ್ರಿ, ಅಲ್ಲ ಇವೆಲ್ಲ ಈಗಿನ ಕಾಲದಾಗ ಯಾರು ನಂಬ್ತಾರಂತೆ ನಾನು? ಅಲ್ಲ ಸ್ವಲ್ಪರ ನಾಲೆಜ್ ಬೇಕಲ್ಲ. ಹೋಗ ಉತ್ತರಂಗ ನೀನೇನು ತಗ ಅತ್ತಿ ಏನೋ ಒಂದು ಮಾಡ್ಕೊಂಡು ಹೋಗಿದ್ಲ ತಗ. ಅವೆಲ್ಲ ನಂಬಂತ ವಿಚಾರನ? ಅದು ಅಲ್ಲದೆ ಅವೆಲ್ಲ ಆಗ್ತಾವನ? ಸುಳ್ಳವೆಲ್ಲ ಏನ? ಈಗ ನೋಡು ನೀವೇ ಮಾಡಿರಿ ಅಂತ ಈಗ ತಿರುಗಿಸಿದ್ರಿ, ಏನಾರ ವರ್ಕ್ ಆತ? ಆಗಲ್ಲ. ಇವೆಲ್ಲ ಸುಳ್ಳು. ಇವೆಲ್ಲ ಜೀವನದಾಗ ಇಲ್ಲೇ ಇಲ್ಲ. ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಬರೀ ಮಾಟ ಮಾಡಿಸಿನೇ ಅವ್ನು ಹೇಳ್ದಂಗೆ ಕೇಳಿಸ್ಕೊಳಂಗೆಲ್ಲ ಮಾಡ್ಕೋಬೇಕು ಅಂದ್ರೆ ಏನು ಈ ಎಲ್ಲ ತಡಿ ಏನೇನೋ ಆಗೋಗಿರ್ತಿತ್ತು ಗೊತ್ತನ? ಅವೆಲ್ಲ ಸುಳ್ಳು, ಅವನ್ನೆಲ್ಲ ನಂಬಕ್ ಹೋಗ್ಬೇಡ. ಅದು ಈ ನಮ್ನಿ ವಿಜ್ಞಾನ ಮುಂದುವರೆದು ಈ ಕಾಲದಾಗ. ಅಣ್ಣ ನೀ ಅಂತೀಯಪ್ಪ, ಆದ್ರೂ ನಮ್ಗೊಂಥರ ಹೆದರಿಕೆ ನೋಡಿ. ಯಾಕಂದ್ರೆ ಇಲ್ಲಿ ಕಣ್ಣಿಲೆ ಕಾಣ್ತಿರ್ತೇವಲ್ಲ. ಈ ನಮ್ಮ ಹಳ್ಳಿಯಾಗಿವೆಲ್ಲ ಜಾಸ್ತಿ ಬಿಡೋಣ. ಅಲ್ಲ ಹಳ್ಳಿ ಕೆಟ್ಟದ್ದನ್ನೋದೇನು, ಸಿಟಿ ಆದ್ರೆ ಏನು ಹಳ್ಳಿ ಆದ್ರೆ ಎಲ್ಲ ಕಡೆ ಇರ್ತೈತಿ. ಆದ್ರೆ ನಮ್ಮ ಮತ್ತೆ ಹಂಗ ಅಂದ್ಲಲ್ಲ, ಒಮ್ಮಿಂದ ಮತ್ತೆ ನಮ್ಗೆ ಹೆದರಿಕೆ ಆದಂಗ ಆತು. ಅದಕ್ಕೆ ಅದನ್ನೇ ತಿರ್ಗ್ಸೋಣ ಅಂತ ಮಾಡಿದ್ದೆ ಗೊತ್ತನ? ಆದ್ರೆ ಅದೇನು ಕೆಲಸನೇ ಮಾಡಲಿಲ್ಲ. ನಾವು ಹಂಗಿಂಗ್ ಮಾಡಿ ನಮ್ಮ ಅತ್ತಿನ ಮೂಲ್ ಗುಂಪು ಮಾಡೋಣ ಅಂತ ಮಾಡಿದ್ದೆ. ಓ ಹಂಗೆಲ್ಲ ಮಾತಾಡ್ಬೇಡ, ಕೇಳಿಸ್ಕೊಂಡ್ರಿ ಏನಂತಾರ? ಏನಿನ ಹುಚ್ಚು, ಸುಮ್ಮನಿರ, ಹಂಗೆಲ್ಲ ಮಾಡ್ಬೇಡ. ಊಟಕ್ಕೆ ನೀಡ್ಬಾ, ನಾನು ಮತ್ತೆ ಮುಗಿಸ್ಕೊಂಡು ಹೋಗ್ಬೇಕು, ನನ್ನ ಕೆಲಸ ಭಾಳದವು.